ನಮಸ್ಕಾರ ಶಿಕ್ಷಕಾಕಾಂಕ್ಷಿಗಳೇ. ಸಚಿವ ಮಧು ಬಂಗಾರಪ್ಪ ಅವರು ನೇಮಕಾತಿ ಕುರಿತು ಇಂದಿನ ಏನ್ ಮಾಹಿತಿ ಕೊಟ್ಟಿದ್ದಾರೆ ತಿಳಿಸ್ಕೊಡ್ತೀವಿ. ಆ ಸಚಿವರು ಇಷ್ಟು ದಿನ ಮಾತಾಡೋದು ನಿಲ್ಲಿಸ್ಬಿಟ್ಟಿದ್ರು. ಈಗ ಮತ್ತೆ SLC PUC ಪರೀಕ್ಷೆಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಯೂಶಲಿ ಏನಾದ್ರು ಹೇಳ್ಬೇಕಿತ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ. ಅದ್ರ ಬಗ್ಗೆ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಶಿಕ್ಷಕರ ಕೊರತೆಗೆ ಮುಕ್ತಿ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇಲಾಖೆಯಲ್ಲಿನ ಶಿಕ್ಷಕರ ಕೊರತೆಯನ್ನು ನೀಗಿಸಲು ಮುಂದಿನ ಶೈಕ್ಷಣಿಕ ವರ್ಷದ ಒಳಗಡೆ ನೆಕ್ಸ್ಟ್ ಅಕಾಡೆಮಿಕ್ ಒಳಗಡೆ ಒಟ್ಟು 10,800 ಶಿಕ್ಷಕರನ್ನ ನೇಮಕಾತಿಗೊಳಿಸ್ತೀವಿ ಅಂತ ಹೇಳಿ ಮತ್ತೆ ಮಗದೊಮ್ಮೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಅತಿಥಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಕೂಡ ಕಂಪ್ಲೀಟ್ ಆಗಿದೆ. ಅತಿಥಿ ಶಿಕ್ಷಕರದು ಶಾಲಾ ಹಂತದಲ್ಲಿಯೇ ಪಾಠ ಪ್ರವಚನಗಳಿಗೆ ಯಾವುದೇ ಅಡ್ಡಿಯಾಗದಂತೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಸಚಿವರು ಹೇಳಿದ್ದಾರೆ. ಮತ್ತೆ ಅದೇ ಹೇಳಿಕೆ ಕೊಟ್ಟಿದ್ದಾರೆ. ಮುಂದಿನ ಅಕಾಡೆಮಿಕ್ ಒಳಗಡೆ 10,800 ಶಿಕ್ಷಕರ ನೇಮಕಾತಿ ಕೂಡ ಮಾಡ್ತೀವಿ ಅಂತ. ಬಟ್ ಟೆಕ್ನಿಕಲಿ ನಾನಾ ಇಶ್ಯೂಸ್ ಕೂಡ ಇದೆ, ಲೇಟ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ಸಚಿವರು ಹೇಳಿಕೆ ಮೇಲೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಲಿಕಲಿ ಇರೋದನ್ನ ಕ್ಯಾನ್ಸಲ್ ಕೂಡ ಮಾಡೋದ್ರ ಬಗ್ಗೆ ಹೇಳಿದ್ದಾರೆ. ಹೊಸದಾಗಿ 800 KPS ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ನೇಮಕಾತಿ ಮಾಡೋದಕ್ಕೆ, ಅದ್ರ ಬಗ್ಗೆ ಕೂಡ ಪಬ್ಲಿಕ್ ಶಾಲೆಗಳನ್ನ ಸ್ಥಾಪನೆ ಬಗ್ಗೆ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಅಂಡ್ ಇದರಲ್ಲಿ ಆ ಸಚಿವರು ಪದೇ ಹೇಳ್ತಾರೆ 10,800 ನೇಮಕಾತಿ ಕೂಡ ಮಾಡ್ತೀವಿ ಅಂತ. ಇದು ಅಭ್ಯರ್ಥಿ ಗೊಂದಲ ಕೂಡ ಆಗಿದೆ. ಸರ್ಕಾರ ಆರ್ಥಿಕ ಕ್ರಮಕ್ಕೆ ಅನುಮೋದನೆ ಕೊಡಬೇಕಾಗುತ್ತೆ. TT ಕಂಡಕ್ಟ್ ಕೂಡ ಮಾಡ್ತಾರೆ, ಕ್ಲಾರಿಫೈ ಕೊಡಬೇಕಾಗುತ್ತೆ. ಸರ್ಕಾರ ಕೋರ್ಟ್ ಇಶ್ಯೂಸ್ ಕೂಡ ಇದೆ, ಅದು ಸಾಲ್ವ್ ಆಗಬೇಕಾಗುತ್ತೆ. ನೇಮಕಾತಿಗೆ ಕೋರ್ಟ್ ಪರ್ಮಿಷನ್ಸ್ ಕೊಟ್ಟಿದೆ, ಅದು ಕೂಡ ರಿಸರ್ವೇಶನ್ ಇಟ್ಕೊಂಡು ಕೂತಿದ್ದಾರೆ. ಒಟ್ಟಾರೆ ಕಾಲಹರಣ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಸಚಿವರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂದ್ರೆ ಪ್ರೆಸ್ ಮೀಟ್ ಅಲ್ಲಿ ಗೊತ್ತಿರೋ SLC PUC ಎಕ್ಸಾಮ್ ಪ್ರೆಸ್ ಮೀಟ್ ಅಲ್ಲಿ ಮುಂದಿನ ಅಕಾಡೆಮಿಕ್ ನಾವು 10,800 ಶಿಕ್ಷಕರ ನೇಮಕಾತಿ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.